ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ್ದು ಸನ್ಮಾನ್ಯ ಯಡಿಯೂರಪ್ಪ ಒಬ್ಬ ಮಹಾನ್ ನಾಯಕ, ಮೇರು ನಾಯಕ. ಈ ಹಿಂದೆ ಯಡಿಯೂರಪ್ಪನವ್ರ ಜೊತೆಗೆ ದಿವಂಗತ ಅನಂತಕುಮಾರ್ ಅವರು, ಬಿ ಶಿವಪ್ಪನವರು, ಮಲ್ಲಿಕಾರ್ಜುನವರು, ಕರಂಬಳ್ಳಿ ಸಂಜೀವ್ ಶೆಟ್ಟರು, ಡಾಕ್ಟರ್ ತಂಗಾರವರು, ಬಸವರಾಜ ಪಾಟೀಲ್ ಸೇಡು, ಅನೇಕ ಹಿರಿಯರ, DS ಶಂಕರಮೂರ್ತಿಯವರ ಹಿರಿಯರ ಒಂದು ಮಾರ್ಗದರ್ಶನ. ಅವತ್ತು ಹಿರಿಯರು ನಾವು ಹೆಸರುಗಳು ಹೇಳಿದ್ವಿ, ನೆನಪಾಡ್ಕೊಳ್ಬೇಕಾದ್ರೆ ಅವ್ರ ಅಧ್ಯಕ್ಷಗಳು ಆಗ್ಬೋದಾಗಿತ್ತು. ಅವರು ಈ ರಾಜ್ಯಕ್ಕೆ ಒಬ್ಬ ಸೂಕ್ತ ವ್ಯಕ್ತಿ ಅಂತೇಳಿ ಯಡಿಯೂರಪ್ಪನವ್ರನ್ನ ಅಧ್ಯಕ್ಷರು ಮಾಡಿ, ಯಡಿಯೂರಪ್ಪನವರು ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಪಕ್ಷವನ್ನು ಸಂಘಟನೆ ಮಾಡಿದ್ರು. ನಾವು ಯಾರು ಮರಿಬಾರ್ದು. ಯಡಿಯೂರಪ್ಪನವರು ಸೈಕಲ್ ತುಳಿದು ಪಕ್ಷವನ್ನು ಕಟ್ಟಿದ್ರು. ಯಡಿಯೂರಪ್ಪನವರು ಸ್ಕೂಟರ್ನಲ್ಲಿ ಪ್ರವಾಸ ಮಾಡಿ ಪಕ್ಷವನ್ನು ಕಟ್ಟಿದ್ರು. ಯಡಿಯೂರಪ್ಪನವರು CKR45 ಅಂಬಾಸಿಡರ್ ಕಾರ್ ನಮ್ಮ ಕಣ್ಣು ಮುಂದಿದೆ. ಅಂಬಾಸಿಡರ್ ಕಾರ್ನಲ್ಲಿ KSRTC ಬಸ್ಗಳಲ್ಲಿ ಪ್ರವಾಸ ಮಾಡಿ ಪಕ್ಷವನ್ನು ಕಟ್ಟಿದರು. ಅಂದು ಯಡಿಯೂರಪ್ಪನವರಿಗೆ ರಾಷ್ಟ್ರೀಯ ನಾಯಕರು ರಾಜನಾಥ್ ಸಿಂಗ್ ಇರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಅವರು, ಅದ್ವಾನಿಜಿಯವರು, ಯಶವಂತ್ ಸಿನ್ಹಾರವರು, ಜಸ್ವಂತ್ ಸಿಂಗ್, ಉಮಾ ಭಾರತಿ, ಸುಷ್ಮಾ ಸ್ವರಾಜ್, ಮುರಳಿ ಮನೋಹರ್ ಜೋಶಿ ಒಳಗೊಂಡಂತೆ ಹಿರಿಯರು ಕರ್ನಾಟಕಕ್ಕೆ ಬಂದು ಯಡಿಯೂರಪ್ಪ ಅಂತ ಒಬ್ಬ ಅಂದು ಯುವಕ, ಅವರು ಅಧ್ಯಕ್ಷ ಆದಾಗ 46 ವರ್ಷ ಮಾತ್ರ ವಯಸ್ಸಾಗಿತ್ತು. ಯಡಿಯೂರಪ್ಪ ಅಂತ ಒಬ್ಬ ಯುವಕ ಸಂಘರ್ಷ, ಕಾಂಗ್ರೆಸ್ಸಿನ ಜೊತೆಗೆ ಹೊಡೆದಾಡ್ತಕ್ಕಂಥ, ಅಂದರೆ ಕಾಂಗ್ರೆಸ್ಸಿನ ಒಂದು ಭ್ರಷ್ಟಾಚಾರ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಶಕ್ತಿ ಯಡಿಯೂರಪ್ಪನವರಿಗಿದೆ ಅಂತೇಳಿ ಸನ್ಮಾನ್ಯ ಯಡಿಯೂರಪ್ಪನವರು ಅವ್ರು ಕಂಡ್ರು. ಅಂಥವ್ರಾಗ ನಾಯಕತ್ವ ಕರ್ನಾಟಕಕ್ಕೆ ಕೊಟ್ಟರು. ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿದರು. ಯಡಿಯೂರಪ್ಪನವರು ಒಬ್ಬರೇ ಶಾಸಕರಾಗಿದ್ದಾಗ ವಿಧಾನಸಭೆ ಒಳಗೆ ಹೊರಗೆ ಕಾಂಗ್ರೆಸ್ ವಿರುದ್ಧ ಸಂಘರ್ಷ ಮಾಡಿದರು. ಅನಂತಕುಮಾರ್ ಯಡಿಯೂರಪ್ಪನವ್ರ ಮಧ್ಯೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇತ್ತು, ಆದರೆ 4 ಗೋಡೆಗಳ ಮಧ್ಯೆ ಹಿರಿಯರ ಮಧ್ಯೆ ಕುಳಿತು ಬಗೆಹರಿಸ್ಕೊಳ್ತಾ ಇದ್ರು. ದಿವಂಗತ ಅನಂತಕುಮಾರ್ ಯಡಿಯೂರಪ್ಪನವರಿಗೆ ಸಾಥ್ ಕೊಟ್ಟರು. ಸನ್ಮಾನ್ಯ ಯಡಿಯೂರಪ್ಪನವರು ದಕ್ಷಿಣ ಭಾರತ ಹೆಬ್ಬಾಗಿಲು ಕರ್ನಾಟಕದಲ್ಲಿ ಪ್ರತಿಪಕ್ಷದ ನಾಯಕರಾಗಿ, 4 ಬಾರಿ ಮುಖ್ಯಮಂತ್ರಿಗಳಾಗಿ, 4 ಬಾರಿ ರಾಜ್ಯದ ಅಧ್ಯಕ್ಷರಾಗಿ, ಲೋಕಸಭಾ ಸದಸ್ಯರಾಗಿ ಪಕ್ಷವನ್ನು ಕಟ್ಟಿದ್ದು ನಾವು ಯಾರೂ ಮರೆಯಕ್ಕೆ ಸಾಧ್ಯವೇ ಇಲ್ಲ. ಯಡಿಯೂರಪ್ಪನವರು ಬಹಳ ಹತ್ತಿರದ ನೋಡಿದ್ವಿ ನಾವೆಲ್ಲ. ರಾಜ್ಯದ ಜನ ಯಡಿಯೂರಪ್ಪ ಅಂದರೆ ಪ್ರಶ್ನಾತೀತ ನಾಯಕ, ಒಬ್ಬ ಮಾಸ್ ಲೀಡರ್. ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಬೇಕಂತೇಳಿ ರಾಜ್ಯದ ಜನ ಬಯಸಿ ಅಧಿಕಾರ ಕೊಟ್ಟದ್ದನ್ನು ನಾವು ಯಾರೂ ಮರಿಬಾರ್ದು. ಇವತ್ತು ಯಾರು ಅಧಿಕಾರದಲ್ಲದರೆ ಅದಕ್ಕೆ ಕಾರಣ ಸನ್ಮಾನ್ಯ ಯಡಿಯೂರಪ್ಪನವರು ರೈತ ನಾಯಕರು. ಅವರ ಪಾದಯಾತ್ರೆಗಳು, ಎಷ್ಟು ಹೋರಾಟಗಳು, ಸಂಘರ್ಷಗಳು, ಎಷ್ಟು ಪಾದಯಾತ್ರೆಗಳು. ಅಂಥವ್ರ ಬಗ್ಗೆ ಇವರು ಕೆಲವರು ಮಾತಾಡ್ತಾರಲ್ಲ, ಯಡಿಯೂರಪ್ಪನವ್ರು ರಾಜಕಾರಣಕ್ಕೆ ಬಂದಾಗ ಇವರು ಕಣ್ಣೇ ಬಿಟ್ಟಿಲ್ಲ. ಯಡಿಯೂರಪ್ಪನವ್ರು ನೋಡಿ 2006-7ರಲ್ಲಿ 5-6ರಲ್ಲಿ ಉಪಮುಖ್ಯಮಂತ್ರಿಗಳಾದರು, 8ರಲ್ಲಿ ಮುಖ್ಯಮಂತ್ರಿಗಳಾದರು. ಯಡಿಯೂರಪ್ಪನವ್ರನ್ನ ಇಳಿಸಿದ ಪ್ರತಿಫಲ ಭಾರತೀಯ ಜನತಾ ಪಾರ್ಟಿ ಕೇವಲ 140 ಸ್ಥಾನಕ್ಕೆ ಬಂದು ನಿಲ್ತು. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ದೇಶಕ್ಕೆ ನೀವು ಅನಿವಾರ್ಯ ಅಂತೇಳಿ ರಾಜನಾಥ್ ಸಿಂಗ್ ಅವರನ್ನು ಮುಂದಿನ ನಾಯಕತ್ವ ಘೋಷಣೆ ಮಾಡಿದ ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷ ಮಾಡಿದರು. ಯಡಿಯೂರಪ್ಪನವರ ರಾಜ್ಯದ ಅಧ್ಯಕ್ಷ ಮಾಡಿದ್ರು ಸುಮ್ಮನೆ ಮಾಡ್ತಾರ? ಅವರಿಗೆ ಸಂಘಟನಾ ಚಾತುರ್ಯ ಇದೆ, ಹೋರಾಟ ಮಾಡ್ತಾರೆ, ಕಾಂಗ್ರೆಸ್ ಸಂಘರ್ಷ ಮಾಡ್ತಾರೆ, ಪಕ್ಷವನ್ನು ಅಧಿಕಾರಕ್ಕೆ ತರ್ತಾರೆ, ಹಳ್ಳಿಗಳಲ್ಲಿ ಗಾದಿ ಹೇಳ್ತಾರೆ. ಯಡಿಯೂರಪ್ಪನವ್ರು ನೋಡಿರತಕ್ಕಂಥ ಹಳ್ಳಿಗಳಿಲ್ಲ, ಕೋಳಿ ಕೂಗಿದ ಊರುಗಳಿಲ್ಲ ಅಂತ ಹೇಳ್ತಾರೆ ನಾನೇ. ಹೌದು, ಅಂತ ಯಡಿಯೂರಪ್ಪನವ್ರ ಬಗ್ಗೆ ಸೈಕಲ್ ತುಳಿದು ಪ್ರವಾಸ ಮಾಡಿದರು. ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗ್ತಾರೆ ಯಡಿಯೂರಪ್ಪನವರಂಥ ಮಹಾನ್ ನಾಯಕನ ಕರೆತಂದು 2018ರಲ್ಲಿ ರಾಜ್ಯದ ಅಧ್ಯಕ್ಷರು ಮಾಡಿದರು ನರೇಂದ್ರ ಮೋದಿಜಿ ಮತ್ತು ಅಮಿತ್ ಶಾ ಅವರು. ಆ ಸಂದರ್ಭದಲ್ಲಿ ಕೆಲವು ಅನಗತ್ಯವಾಗಿ ಕಿರುಕುಳ ಪಕ್ಷ ಸಂಘಟನೆ ಮಾಡೋ ಸಂದರ್ಭದಲ್ಲಿ ಎಷ್ಟು ಗೊಂದಲಗಳು ಮಾಡಿದರು.